ಅವತ್ತು 19 ಜನ ಇದ್ದಂತ ಈ ಶಾಲೆಯ ಆವರಣದಲ್ಲಿ 2007ರಲ್ಲಿ ನಾನು ಇಲ್ಲಿ ಭಾಷಣ ಮಾಡಕ್ ಬಂದಿದ್ದೆ. ಅಲ್ಲಿ ಇಡೀ ಊರೇ ಕೂತಿತ್ತು ನನ್ನ ಭಾಷಣವನ್ನ ಸಂಜೆ ಕೇಳಲಿಕ್ಕೆ. ಇವತ್ತು ಸರ್ಕಾರಿ ಶಾಲೆಗಳು ಬಿಕೋರಿಸ್ತಾ ಇದೆ. ಯಾಕೆ? ನಮ್ಮ ಎಲ್ಲ ಪೇರೆಂಟ್ಸ್ ಗಳ ಮನಸ್ಸುಗಳು ಖಾಸಗಿ ಶಾಲೆ ಹತ್ರ ಹೋಗ್ತಾ ಇದೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಓದಂತ ಮನಸ್ಸುಗಳು ಅತಿ ಎತ್ತರಕ್ಕೆ ಬೆಳೆದಿಲ್ವಾ? ಜೀವನವನ್ನು ರೂಪಿಸಿಕೊಂಡಿಲ್ವಾ? ಮಾನವೀಯ ಗುಣಗಳನ್ನು ಇಟ್ಕೊಂಡಿಲ್ವಾ? ಅದು ಇಟ್ಕೊಂಡಿರೋಕ್ಕೆ ಇವತ್ತು ಇಲ್ಲಿ ತಂದು ಕೂತ್ಕೊಂಡಿದ್ದೇವೆ. ಇಷ್ಟು ಜನರ ಗೌರವಿಸ್ತಾ ಇದ್ದೀವಿ. ಮೇಷ್ಟು ಹೊಡೆಯೋದು ಬಿಟ್ಟಿದ್ದಕ್ಕೆ ಪೊಲೀಸರೇ ಜಾಸ್ತಿ ಆಗಿದೆ ಅಂತ ಹೇಳಿ, ಪೊಲೀಸರು ಹೊಡೆಯೋದಾಗಿದೆ ಅಂತ ಹೇಳಿ. ಡಿಯರ್ ಪೇರೆಂಟ್ಸ್, ನಿಮ್ಮ ಮಕ್ಕಳಿಗೆ 5 ಸಿಗಳಿಂದ ದೂರ ಇರಿಸಿ. ನಿಮ್ಮ ಮಕ್ಕಳು ಪಾವನರಾಗ್ತಾರೆ. ಗುರು ಪೂರ್ಣಿಮೆಯ ಪ್ರಯುಕ್ತ 1992 ಮತ್ತು 1993ನೇ ಸಾಲಿನ ವಿದ್ಯಾರ್ಥಿಗಳಿಂದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಹಿತವಚನ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹುಲಿಕಲ್ ನಟರಾಜ್, ಮೊದಲೆಲ್ಲ ಅತ್ಯುತ್ತಮವಾದ ಮೌಲ್ಯಯುತವಾದಂತಹ ಶಿಕ್ಷಣವನ್ನ ಕೊಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಎನ್ನುವುದು ಮಾರುಕಟ್ಟೆಯ ಸರಕು ಆಗಿದೆ. ಇದೇ ಶಾಲೆಗೆ ನಾನು 2007ರಲ್ಲಿ ಭಾಷಣ ಮಾಡಲು ಬಂದಿದ್ದೆ. ಆಗ ಇಡೀ ಊರೇ ಇಲ್ಲಿಗೆ ಬಂದು ಭಾಷಣ ಕೇಳಲು ಕೂತಿದ್ರು. ಆದರೆ ಇವತ್ತು ಸರ್ಕಾರಿ ಶಾಲೆಗಳು ಬಿಕು ಎನ್ನುತ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಎಲ್ಲ ಪೋಷಕರ ಮನಸ್ಸು ಖಾಸಗಿ ಶಾಲೆಗಳತ್ತ ಮುಖ ಮಾಡಿದೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸಗಳಿದೆ ಎನ್ನುವುದನ್ನ ನಾವು ನೋಡಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮನಸ್ಸುಗಳು ಎತ್ತರಕ್ಕೆ ಬೆಳೆದಿಲ್ವಾ? ಜೀವನವನ್ನ ರೂಪಿಸಿಕೊಂಡಿಲ್ವಾ? ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಂಡಿಲ್ವಾ? ಅದನ್ನ ಬೆಳೆಸಿಕೊಂಡಿರುವುದರಿಂದಲೇ ಇವತ್ತು ಇಲ್ಲಿ ಬಂದು ನಿಂತಿರೋದು, ಇವತ್ತು ಇಷ್ಟು ಜನರನ್ನ ಗೌರವಿಸ್ತಾ ಇರೋದು. ದಯವಿಟ್ಟು ಶಾಲೆಗಳಲ್ಲಿ ತಾರತಮ್ಯ ಮಾಡಬೇಡಿ ಎಂದು ಪೋಷಕರಲ್ಲಿ ಮನವಿ ಮಾಡಿದ್ರು. ಅಂದು ಸರ್ಕಾರಿ ಶಾಲೆ ಇರಲಿಲ್ಲ ಅಂದಿದ್ರೆ ಇವತ್ತು ನಾವು ಬದುಕನ್ನ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾರೋ ಒಬ್ಬರು ಚೆನ್ನಾಗಿ ಹೇಳುತ್ತಿದ್ದರು, ಶಿಕ್ಷಕರು ಹೊಡೆಯೋದನ್ನ ಬಿಟ್ಟಿರೋದ್ರಿಂದ ಪೊಲೀಸರು ಹೊಡೆಯೋದು ಜಾಸ್ತಿ ಆಗಿದೆ ಅಂತ. ಇವತ್ತು ಶಿಕ್ಷಕರು ಮಕ್ಕಳಿಗೆ ಒಂದೇಟು ಹೊಡೆದ್ರೆ ಸಾಕು, ಯಾರು ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದು ಹೊಡೆಯೋದಿಕ್ಕೆ ಅಂತ ಪೋಷಕರ ಜೊತೆ ಅನೇಕ ಸಂಘಟನೆಗಳು, ಮಾಧ್ಯಮಗಳು ಬರುತ್ತೆ. ಇಷ್ಟು ಕೀಳು ಮಟ್ಟಕ್ಕೆ ಶಿಕ್ಷಕರನ್ನ ನಾವು ನೋಡಲಿಕ್ಕೆ ಹೊರಟಿದ್ದೇವೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದ್ರು. ಒಬ್ಬ ಶಿಕ್ಷಕ ಕೆಟ್ಟದಾಗಿ ಯೋಚನೆ ಮಾಡಿದರೆ ಇಡೀ ಸಮಾಜವನ್ನೇ ನಿರ್ಮೂಲನೆ ಮಾಡಬಹುದು. ಅದೇ ಶಿಕ್ಷಕ ಒಳ್ಳೆಯ ಮನಸ್ಸು ಮಾಡಿದರೆ ಇಡೀ ಭದ್ರ ಬುನಾದಿಯನ್ನ ಈ ಸಮಾಜಕ್ಕೆ ಕೊಡಬಹುದು. ಅತ್ಯಂತ ಉನ್ನತ ಸ್ಥಾನ ಯಾರ್ದಾದ್ರೂ ಇದೆ ಎಂದರೆ ಶಾಲೆಗೆ ಬಂದು ಸೀಮೆ ಸುಣ್ಣ ಹಿಡಿದುಕೊಂಡು ಭೂಮಿಯ ಒಳಗೆ ಮಣ್ಣಾಗುವವರೆಗೂ ಕೂಡ ಒಂದೇ ಪದ, ಒಂದೇ ಹುದ್ದೆ, ಅದು ಗುರು. ಬೇರೆ ಯಾರಿಗೂ ಕೂಡ ಇಲ್ಲ. ದೇವರಿಗೆ ನಮಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ವಿದ್ಯಾರ್ಥಿಗಳು ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ 1000 ಕೋಟಿ ದೇವರಿಗೆ ನಮಸ್ಕಾರ ಮಾಡಿದಂಗೆ. ಪೋಷಕರಾದವರು ಮಕ್ಕಳಿಗೆ ಏನೂ ಕೊಡಬೇಡಿ, ಉತ್ತಮವಾದಂತಹ ಶಿಕ್ಷಣವನ್ನ ಕೊಡಿಸಿ ಸಾಕು. ನಮ್ಮ ಮಕ್ಕಳ ಮನಸ್ಥಿತಿ ಇವತ್ತು ಎತ್ತ ಸಾಗ್ತಾ ಇದೆ. ಅದನ್ನು ನೆನಪಿಸಿಕೊಂಡರೆ ಸಾಕು, ಆತಂಕವಾಗುತ್ತೆ ಅವರ ಮುಂದಿನ ಭವಿಷ್ಯದ ಬಗ್ಗೆ. ನಾನು ನಿಮಗೆ ಹೇಳೋದಿಷ್ಟು, ನಿಮ್ಮ ಮಕ್ಕಳನ್ನ ಈ 5 ಸಿಯಿಂದ ದೂರವಿರಿಸಿ. 1 ಸೆಲ್ಫೋನ್ ಬಿಡಿಸಿ, 2 ಚಾಟಿಂಗ್ ಮಾಡೋದನ್ನ ಬಿಡಿಸಿ, 3 ಕೇಬಲ್ ಕಿತ್ತಾಕಿ, 4 ಕೆಟ್ಟ ಸಿನಿಮಾಗಳಿಂದ ದೂರವಿರಿಸಿ, 5ನೇದು ಕ್ರಿಕೆಟ್ ಅನ್ನ ಅವಾಯ್ಡ್ ಮಾಡಿಸಿ ಎಂದು ಕಿವಿಮಾತು ಹೇಳಿದ್ರು. ಹಾಗಾಗಿ 3 ಜನ ಶಿಕ್ಷಕರನ್ನ ನಾವು ಕಳ್ಕೊಂಡಿದ್ದೇವೆ. ಇನ್ನಿದ್ದ ಎಲ್ಲ ಶಿಕ್ಷಕ ವೃಂದದವರನ್ನ ಕೃತಜ್ಞತಾ ಪೂರ್ವಕದೊಂದಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಗುರುಗಳಿಗೆ ಏನು ಕೊಡಕ್ಕಾಗಲ್ಲ. ಇದೇ ನಿಜವಾದ ಗುರು ಕಾಣಿಕೆ. ಈ ಗುರು ಪೂರ್ಣಿಮೆ ಎಂದು ನೀವು ಮಾಡ್ತಾ ಇರುವಂಥದ್ದು ನಿಮಗೆ ನಮಸ್ಕಾರ. ಅವತ್ತು ಎಂತ ಶಿಕ್ಷಣ ಇತ್ತು ಕೇಳಿಸ್ಕೊಳ್ಳಿ. ಒಂದಕ್ಕಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನು ವಿದ್ಯಾ ಕಲಿಬೇಕು ಅಂತ ಋಷಿಗಳ ಹತ್ರ ಹೋಗ್ತಾನೆ.
ಅವರಷ್ಟು ಸುಲಭವಾಗಿ ವಿದ್ಯೆಯನ್ನು ಹೇಳ್ಕೊಡಲ್ಲ. ಅವ್ರು ಗೋಗರಿದ್ದಾರೆ ವಿದ್ಯೆ ಕಲಿಸಿ ಅಂತ ಹೇಳಿ ಕೊಡಲ್ಲ. ಶ್ರಮವಾಗಿ ಅವ್ರ ಗೇಟ್ ಹತ್ರನೇ ಕಾಯ್ತಾ ಇರ್ತಾನೆ. ಒಂದ್ಸರಿ ಜೋರಾಗಿ ಮಳೆ ಬರುತ್ತೆ. ಋಷಿ ಹೇಳ್ತಾರೆ ಇವನ್ ಪರೀಕ್ಷೆ ಮಾಡ್ಲೇಬೇಕು ಅಂತ ಹೇಳಿ. ಆ ಜೋರಾಗಿ ಮಳೆ ಬಂದಾಗ ಫಸಲೆಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ. ಮುಂದೆ ಬಾಯಿಲಿ ಅಲ್ಲಿ ಮಳೆ ಬರ್ತಾ ಇದೆ, ಅಲ್ಲಿ ನಿಲ್ಸ್ ಹೋಗು ಅಂತ ಹೇಳಿ ಕಳಿಸ್ತಾರೆ ಗುರುಗಳು. ಆಗ ಮುಂದಕ್ಕಲ್ಲಿ ಹೋಗ್ತಾನೆ, ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ ಮಣ್ಣನ್ನು ಹಾಕಿ ನಿಲ್ಲಿಸ್ಲಿಕ್ಕೆ. ನೀರ್ ನಿಲ್ಲಲ್ಲ, ಫಸಲು ಹಾಳಾಗ್ತಾ ಇದೆ, ಆಶ್ರಮಕ್ಕೆ ನೀರ್ ನುಗ್ಸ್ತಾ ಇದೆ. ನಾನು ಗುರುಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆ ಅಡ್ಡಲಾಗಿ ನೀರಿಗೆ ಅಡ್ಡಲಾಗಿ ಮಲಿಕೊಡ್ತಾನೆ. ಗುರುವಿಗೆ ಕೊಡುವಂತಹ ಶ್ರೇಷ್ಠತೆಯ ಬದುಕು. ಇಡೀ ರಾತ್ರಿ ಆಗತ್ತೆ, ಆಶ್ರಮದ ಹತ್ರ ಉಂದಕ್ ಬರ್ಲಿಲ್ಲ, ನೀರು ನಿಂತಿದೆ. ಒಂದೇ ಕವನಃ ಎಲ್ಲಿದ್ದೀಯಾ ಅಂತ ಹೇಳಿ ಲಾಟಿನ್, ಆಗಿನ ಕಾಲದ ಲಾಟಿನ್ ಹಿಡ್ಕೊಂಡು ಮುನಿಗಳು ಹೋಗ್ತಾ ಇರ್ತಾರೆ. ಒಂದೇ ಅಂತ ಕರೀತಾರೆ. ಇವನಿಗೆ ಸ್ವರ ಇಲ್ಲ. ಮಣ್ಣು, ನೀರು, ಚಳಿ ಒಳಗಡೆ ಗುರುಗಳ ಅಪ್ಪಣೆಯನ್ನ ಮಾಡಲೇಬೇಕು ಅಂತ ಅಷ್ಟು ಶ್ರಮದಿಂದ ಭಕ್ತಿಪೂರ್ವಕವಾಗಿ ಅಲ್ಲಿ ಮಲಗಿರ್ತಾನೆ. ಅವ್ರು ಹೇಳ್ತಾನೆ, ಗುರುಗಳೇ ಅಂತಾನೆ, ಸೌಂಡ್ ಬರ್ತಾ ಇರಲ್ಲ. ಆಗ ಗುರುಗಳಿಗೆ ಆಶ್ಚರ್ಯ ಆಗತ್ತೆ. ಅಲ್ಲಿ ಹೋಗಿ ನೋಡ್ತಾರೆ, ಒಂದಕ್ಕೆ ಮಲಗಿದ್ದಾನೆ, ನೀರನ್ನ ತಡೆದಿದ್ದಾನೆ. ಆಗ ಗುರುಗಳು ಅವನಿಗೆ ಎಪ್ಪಡಿಸಿ ಮತ್ತೆ ಈ ಇನ್ನೊಂದು ಶಿಷ್ಯರ ಜೊತೆ ಆ ಮಣ್ಣನ್ನ ಲಾಕಿ ಒಂದಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವರಿಗೆ ಗುರು ದೀಕ್ಷೆಯನ್ನ ಕೊಡ್ತಾರೆ, ವಿದ್ಯಾಭ್ಯಾಸವನ್ನ ಕೊಡ್ತಾರೆ. ಅಂತ ಕಷ್ಟ ಕಾಲದಲ್ಲಿ ಒಳ್ಳೆಯ ಅತ್ಯುತ್ತಮವಾದ ಮೌಲ್ಯಯುತ ಶಿಕ್ಷಣ ನಡೀತಾ ಇತ್ತು. ಇವತ್ತು ಶಿಕ್ಷಣ ಅನ್ನೋದು ಮಾರುಕಟ್ಟೆಯ ಸರಕಾಗಿದೆ. ಇಲ್ಲಿ ಯೋಚನೆ ಮಾಡಿ, ಅವತ್ತು 19 ಜನ ಇದ್ದಂತ ಈ ಶಾಲೆಯ ಆವರಣದಲ್ಲಿ 2007ರಲ್ಲಿ ನಾನು ಇಲ್ಲಿ ಭಾಷಣ ಮಾಡಕ್ ಬಂದಿದ್ದೆ. ಅಲ್ಲಿ ಇಡೀ ಊರೇ ಕೂತಿತ್ತು ನನ್ನ ಭಾಷಣವನ್ನ ಸಂಜೆ ಕೇಳಲಿಕ್ಕೆ. ಇವತ್ತು ಸರ್ಕಾರಿ ಶಾಲೆಗಳು ಬಿಕೋಲಿಸ್ತಾ ಇದೆ. ಯಾಕೆ? ನಮ್ಮ ಎಲ್ಲ ಪೇರೆಂಟ್ಸ್ಗಳ ಮನಸ್ಸುಗಳು ಖಾಸಗಿ ಶಾಲೆ ಹತ್ರ ಹೋಗ್ತಾ ಇದೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಓದಂತ ಮನಸ್ಸುಗಳು ಅತಿ ಎತ್ತರಕ್ಕೆ ಬೆಳೆದಿಲ್ವಾ? ಜೀವನವನ್ನು ರೂಪಿಸ್ಕೊಂಡಿಲ್ವಾ? ಮಾನವೀಯ ಗುಣಗಳನ್ನು ಇಟ್ಕೊಂಡಿಲ್ವಾ? ಅದು ಇಟ್ಕೊಂಡಿರೋಕ್ಕೆ ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಇಷ್ಟು ಜನನ ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ಶಾಲೆಗಳಲ್ಲಿ ತಾರತಮ್ಯ ಮಾಡಬೇಡಿ. ಇವತ್ತು ಸರ್ಕಾರಿ, ಅಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಇರ್ಲಿಲ್ಲ ಅಂದ್ರೆ ಇವತ್ತು ನಾವು ಬಟ್ಗಳನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮನೆಯ ಪಾತ್ರೆಗೆ ಬರ್ತಾ ಇದೆ, ನಮ್ಮ ಮಕ್ಕಳು ಮನಸ್ಸು ಎತ್ತಲು ಹೋಗ್ತಾ ಇದೆ. ಡಿಯರ್ ಪೇರೆಂಟ್ಸ್, ನಿಮ್ಮ ಮಕ್ಕಳಿಗೆ 5 ಸಿಗಳಿಂದ ದೂರ ಇರಿಸಿ, ನಿಮ್ಮ ಮಕ್ಕಳು ಪಾವನರಾಗ್ತಾರೆ. 1 ಸಿ, ಸೆಲ್ ಫೋನ್ ಬಿಡಿಸಿ ಮೊದಲು ಮಕ್ಕಳಿಂದ. 2ನೇ ಸಿ, ಚಾಟಿಂಗ್ ಮಾಡೋಕ್ ಬಿಡಿಸಿ ಮಕ್ಕಳಿಂದ. 3ನೇ ಸಿ, ತಾಯಂದಿರ ಕೇಬಲ್ ಕಿತ್ತಾಕಿ ಮೊದಲು ಮಕ್ಕಳ ಮುಂದೆ. 4ನೇ ಸಿ, ಕೆಟ್ಟ ಸಿನಿಮಾಗಳಿಂದ ದೂರ ಇರಿಸಿ. 5ನೇ ಸಿ, 11 ಜನ ದಾಂಡಿಗರು ಆಡುವ 12,000 ಸೋಮಾರಿಗಳು ನೋಡುವ ಕ್ರಿಕೆಟ್ ನ ಅವಾಯ್ಡ್ ಮಾಡಿಸಿ. ತಾಯಂದಿರ, ಅಮ್ಮ ಎಷ್ಟೊತ್ತು ಹೇಳ್ಬೇಕು ನನಗೆ ಭಾಷಣ. ತಾಯಂದಿರ ಯೋಚನೆ ಮಾಡಿ, ಮನೆ ಹಾಳಾಗ ಧಾರಾವಾಹಿ ನೋಡ್ತಾ ಇದ್ದೀವಿ. ಮನೆಯಲ್ಲಿ ಮನೆ ಹಾಳಾಗ ಧಾರಾವಾಹಿ, ಮನೆ ಹಾಳಾದ್ರೆ ಮನೆ ಚೆನ್ನಾಗಿ ಹೇಳ್ತಾ ಇದ್ರು. ಮೇಷ್ಟ್ರು ಹೊಡೆಯೋದು ಬಿಟ್ಟಿದ್ಕೆ ಪೊಲೀಸರ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ, ಪೊಲೀಸರು ಹೊಡೆಯಂಗಾಗಿದೆ ಅಂತ ಹೇಳಿ. ಇವತ್ತು ಮೇಷ್ಟ್ರು ತಪ್ಪಿದೆಯಾ? ನಾವೇನಾರ ಮೇಷ್ಟ್ರು ಒಂದು ಹೊಡೆದ್ರೆ ಅವ್ರ ಪೇರೆಂಟ್ಸ್ ಬರ್ತಾರೆ, ಯಾರು ನಿನ್ಗೆ ಅಧಿಕಾರ ಕೊಟ್ಟರು ಹೊಡಿಲಿಕ್ಕೆ? ಪೇರೆಂಟ್ಸ್ ಬರೋದಿಲ್ಲ, ಅವರಿಂದ ಅನೇಕ ಸಂಘಟನೆಗಳು ಬರ್ತಾರೆ, ಅವರಿಂದ ಇಂಥ ಮೀಡಿಯಾದವರು ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಹೊಡಿಲಿಕ್ಕೆ, ಸಸ್ಪೆಂಡ್ ಮಾಡಿ ಅಂತ.
ಇಷ್ಟು ಮಟ್ಟಿಗೆ ಶಿಕ್ಷಕನನ್ನ ನಾವು ಕೀಳು ಮಟ್ಟಕ್ಕೆ ನೋಡ್ಲಿಕ್ಕೆ ಹೊರಟಿದ್ದೀವಿ. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಒಂದು ಮಗು ಹೊಡೆದಂಗ್ ಮಾಡ್ಬೋದು, ಕೆಟ್ಟದಾಗಿ ಮನಸ್ಸು ಮಾಡಿದ್ರೆ. ಅದೇ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಇಡೀ ಶಾಲೆನೇ ಸಮಾಜವನ್ನೇ ನಿರ್ಮೂಲನೆ ಮಾಡಬಹುದು, ಕೆಟ್ಟದಾಗಿ ಯೋಚನೆ ಮಾಡಿದ್ರೆ. ಅದೇ ಶಿಕ್ಷಕ ಮನಸ್ಸು ಮಾಡಿದ್ರೆ ಇಡೀ ಭದ್ರ ಭೂನಾದಿಯನ್ನ ಈ ಸಮಾಜಕ್ಕೆ ಕೊಡಬಹುದು. ಅತ್ಯಂತ ಉನ್ನತವಾದ ಸ್ಥಾನ ಯಾರಿಗಾರು ಇದೆ ಅಂದ್ರೆ, ಶಾಲೆಗೆ ಬಂದು ಸೀಮೆ ಸುಣ್ಣ ಹಿಡ್ಕೊಂಡು ಭೂಮಿಯ ಒಳಗಡೆ ಮಣ್ಣಾಗುವವರೆಗೂ ಒಂದೇ ಪದ, ಒಂದೇ ಹುದ್ದೆ, ಅದು ಗುರು. ಯಾರಿಗೂ ಇಲ್ಲ. ಆ ಗುರುವನ್ನ ಇವತ್ತು ನೀವೆಲ್ಲ ಜ್ಞಾಪಿಸ್ಕೊಳ್ತಿದ್ದೀರಿ. ನೀವೇನು ತಗೊಂಡೋಗಲ್ಲ ವಿದ್ಯಾರ್ಥಿ ವೃಂದದವರೇ, ಪ್ರಜ್ಞಾವಂತ ತಾಯಂದಿರೇ. ಇವತ್ತು ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಲ್ಲ, ಗೌರವ ಸಮರ್ಪಣೆ ಮಾಡ್ತಾ ಇದ್ದೀರಲ್ಲ, 1000 ಕೋಟಿ ದೇವರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ. ನೀವು ದೇವರುಗಳಿಗೆ ನಮಸ್ಕಾರ ಮಾಡಿದ್ರು ಪ್ರಯೋಜನ ಇಲ್ಲ, ಏನೂ ಆಗಲ್ಲ. ಇವ್ರನ್ನ ಜ್ಞಾಪಿಸ್ಕೊಂಡಿದ್ದೀರಲ್ಲ, ಅವರು ಒಬ್ಬ ಮೇಷ್ಟ್ರು, ಅಲ್ಲಿಂದ ನಡ್ಕೊಂಬರಕ್ಕಾಗ್ತಾ ಇಲ್ಲ, ಪಂಚೆ ಅಳಿಸ್ಕೊಳ್ತಾ ಇದೆ, ಅವ್ರ ಮೇಲೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಎಷ್ಟು ಒಪ್ಕೊಂಡು ಅವ್ರನ್ನ ಕರ್ಕೊಂಡು ಬಂದ್ರಲ್ಲ, ಇದು ಬಾಂಧವ್ಯದ ಸೆಲೆ, ಇದು ಪ್ರೀತಿಯ ಸೆಲೆ. ಆ ಸೆಲೆಯ ಬಲೆಯಲ್ಲಿ ಈ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ನಾನಂತೂ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಶಿಕ್ಷಕರೇ, ನನಗೆ ಮಾತನಾಡ್ಲಿಕ್ಕೆ ಬರಲ್ಲ, ಆದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಮಾತನಾಡುವಂತಹ ಮನುಷ್ಯ. ಅನೇಕ ಸಲ ಇದೇ ಊರಲ್ಲಿ ಸುತ್ತಮುತ್ತ ಹೋಗಿದ್ದೀನಿ, ದೆವ್ವ ನುಡಿಕೊಂಡು. ಇದೇ ಕಣ್ವ ಜಲಾಶಯದಲ್ಲಿ ಅವನ್ಯಾರೋ ದೆವ್ವ ಇದೆ ಅಂತ ಹೇಳಿದ್ದನ್ನು ಹುಡಿಕೊಂಡು ಬಂದಿದ್ದೀನಿ. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿಲ್ಲ, ಕಾಡುವ ಮನುಷ್ಯ ದೆವ್ವಗಳಿವೆ. ಅವ್ರ ಬಗ್ಗೆ ನಾವು ಹುಷಾರಾಗಿರೋಣ.